ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಮಾಡಂಗಿಲ್ವಾ? ಸೊ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಏನು 25ನೇ ತಾರೀಕು ಗುರುವಾರ ಇವತ್ತು ಅಂದ್ರೆ ಸೆಪ್ಟೆಂಬರ್ 25ನೇ ತಾರೀಕು ಕೋರ್ಟ್ ಅಲ್ಲಿ ಏನ್ ಹೇರಿಂಗ್ ಇತ್ತು ಅದ್ರದ ಡೀಟೇಲ್ಸ್ ನ ತಿಳಿಸ್ತಾ ಇರೋದು. ಡೈರೆಕ್ಟ್ ಆಗಿ ಪಾಯಿಂಟ್ ಅಲ್ಲಿ ಬರ್ತಾ ಇದೀನಿ. 16ನೇ ತಾರೀಕು ಜೂನ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಕೋರ್ಟ್ ಕಡೆಯಿಂದ ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ಯಾವ್ದನ್ನ? ಬೈಕ್ ಟ್ಯಾಕ್ಸಿನ. ಆದರೆ ಇವಾಗ ಸ್ವಲ್ಪ ದಿನಗಳ ಹಿಂದೆ ಒಂದು ಆಗಸ್ಟ್ ಅಲ್ಲಿ ಅನ್ಕೊಂಡಿದೀನಿ, ಆ ಟೈಮಲ್ಲಿ ಏನ್ ಮಾಡ್ಬಿಟ್ರು, ಇದ್ದಿದ್ದಂಗೆ ನಮ್ಗೆಲ್ಲ ಕೊಟ್ಬಿಟ್ಟಿದ್ದಾರೆ, ಜಜ್ಮೆಂಟ್ ಬಂದ್ಬಿಟ್ಟಿದೆ, ನಾವ್ ಇವತ್ತಿಂದ ಓಡಿಸ್ಕೋಬಹುದು, ವಿ ಆರ್ ಬ್ಯಾಕ್ ಅನ್ಕೊಂಡು ಅಗ್ರಿಕೇಟರ್ ಕಂಪ್ನಿಯವ್ರು ಬಂದು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಆಯ್ತಾ? ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಇಲ್ಲಿವರೆಗೂ. ಸೊ ಇವತ್ತಿಂದ ಪಾಯಿಂಟ್ ಅಲ್ಲಿ ಏನಪ್ಪಾ ಅಂದ್ರೆ, ಮಾಡ್ಬೋದಾ ಮಾಡಂಗಿಲ್ಲ ಅಂತ ಅಂದ್ರೆ, ಜೂನ್ 16ನೇ ತಾರೀಕು ಏನ್ ಡಿಸಿಷನ್ ಬಂದಿತ್ತು ಇದನ್ನೇ ಇವತ್ತು ಕೂಡ ಕಂಟಿನ್ಯೂ, ಅಂದ್ರೆ ಅವತ್ತು ಮಾಡಬಾರ್ದು ಅಂತ ಹೇಳಿದ್ರು, ಅದನ್ನೇ ಕಂಟಿನ್ಯೂ ಅಂತ ಅಂದ್ರೆ ಇವತ್ತು ಕೂಡ ಮಾಡೋ ಹಾಗಿಲ್ಲ ಅಂತ ಅನ್ಬಿಟ್ಟು. ಹಾಗೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಸುಮಾರು ಹೇರಿಂಗ್ ಹಿಂದೆ ಎಲ್ಲ ಹೇರಿಂಗ್ ಅಲ್ಲಿ ಬಂದ್ಬಿಟ್ಟು ಕೊಟ್ಟಿದ್ರು ಕಾಲಾವಕಾಶ, 1 ತಿಂಗಳು ಟೈಮ್ ಕೊಟ್ಟಿದ್ರು ಸರ್ಕಾರಕ್ಕೆ. ಅಂದ್ರೆ ಒಂದು ತಂಡ ರಚನೆ ಮಾಡಿ ಇದಕ್ಕೋಸ್ಕರ ಒಂದು ರೂಲ್ಸ್ ರೆಗ್ಯುಲೇಷನ್ ತರೋದಾದ್ರೆ ಯಾವ ತರ ತರಬಹುದು, ತರೋದ್ ಬೇಡ ಅಂತಂದ್ರೆ ಏನ್ ರೀಸನ್ಗೋಸ್ಕರ ತರೋದ್ ಬೇಡ, ತರಕ್ಕೆ ಏನ್ ರೀಸನ್, ತರಬಾರ್ದು ಅನ್ನೋದಕ್ಕೆ ಏನ್ ರೀಸನ್ ಕೊಡ್ಬೇಕು ಅನ್ನೋದನ್ನ ಕೋರ್ಟ್ ಕಡೆಯಿಂದ, ಹೈಕೋರ್ಟ್ ಕಡೆಯಿಂದ ಆದೇಶ ಮಾಡಿದ್ರು. ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ನ್ಯೂಸ್ ಅಲ್ಲಿ, ಆರ್ಟಿಕಲ್ ಅಲ್ಲಿ, ಪೇಪರ್ ಅಲ್ಲಿ ಎಲ್ಲ ಹೇಳ್ತಿದ್ದಿದ್ದು ಏನಂತಂದ್ರೆ, 11 ಜನ ತಂಡನ ರಚನೆ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಇವರು ನೋಡಿ ಯಾವ ತರ ಮಾಡ್ಬೋದು, ಏನ್ ಮಾಡ್ಬೋದು ಅನ್ನೋ ಎಲ್ಲ ಒಂದು ಡಿಸ್ಕಷನ್ ಮಾಡ್ಕೊಂಡು ಒಂದು ಫೈನಲ್ ಡಿಸಿಷನ್ಗೆ ಬರುತ್ತೆ ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಏನಾಯ್ತು ಅಂದ್ರೆ, ಮೊನ್ನೆ ಒಂದು ಹೇರಿಂಗ್ ಇತ್ತು, ಐ ಥಿಂಕ್ 23ನೇ ತಾರೀಕು ಅನ್ಕೊಂಡಿದೀನಿ, ಅದನ್ನ ಪೋಸ್ಟ್ ಮಾಡಿ ಇವತ್ತು ಗುರುವಾರಕ್ಕೆ ಹಾಕಿದ್ದಾರೆ. ಡೇಟ್ ಏನಾದ್ರು ಮಿಸ್ ಆದ್ರೆ ಅದಕ್ಕೆ ಕ್ಷಮೆ ಇರ್ಲಿ. ಈ ತರ ವಿಷಯ ಇದ್ದಿದ್ದು. ಇವತ್ತು 25ನೇ ತಾರೀಕು ಗುರುವಾರ ಏನೆಲ್ಲ ನಡೀತು ಅಂದ್ರೆ, ನಾನು ಓದಿದ್ದು ಏನ್ ಆರ್ಟಿಕಲ್ ಏನೋ ಓದಿದೆ ಅದ್ರ ಮುಖಾಂತರವಾಗಿ ಅದ್ರ ಬಗ್ಗೆ ತಿಳಿದಂಗೆ, ನನಗೆ ಗೊತ್ತಾದಂಗೆ ಹೇಳ್ಬೇಕು ಅಂತ ಅಂದ್ರೆ, ಅವರು ಇವತ್ತು ಕೂಡ ಕೆಲವೊಂದು ವಾದ ವಿವಾದ ಎಲ್ಲ ನಡೀತು. ಏನಕ್ಕೆ ಬರ್ಬೇಕು, ಏನಕ್ಕೆ ಬರಬಾರ್ದು, ಏನ್ ರೀಸನ್, ಯಾಕೆ ಮಾಡಿಲ್ಲ, ಎಲ್ಲಾ ತರಾನು ನಡೆದಿದೆ. ಇದೆಲ್ಲ ನಿಮ್ಗೆ ಎಲ್ಲರಿಗೂ ಗೊತ್ತಿರೋದೆ. ಇದೇ ತುಂಬಾ ದಿನಗಳಿಂದ ಇದನ್ನೇ ನಡ್ಕೊಂಡ್ ಬರ್ತಾ ಇರೋದು. ಆಯ್ತಾ? ಸೊ ಇವತ್ತೊಂದು ವಿಷಯದಲ್ಲಿ ಹೇಳ್ಬೇಕು ಅಂತ ಅಂದ್ರೆ, ಡಿಸಿಷನ್ ಬಂದ್ಬಿಟ್ಟು ಆಗ್ಲೇ ಹೇಳ್ಬಿಟ್ಟೆ ನಾನು, ಮಾಡ್ಬೇಕಾ ಮಾಡಬಾರ್ದು ಅಂತ. ಅದನ್ನೇ 16 ಜೂನ್ ಅದನ್ನೇ ಕಂಟಿನ್ಯೂ ಆಗಿ ಬಂದಿದೆ. ಬಟ್ ಇವತ್ತು ಅವರು ಹೇಳಿದ್ದಾರೆ ಏನಂತಂದ್ರೆ, ಕೆಲವೊಂದು 3-4 ಪಾಯಿಂಟ್ ನಾನು ಸೇರಿಸ್ತೀನಿ. ಇವತ್ತು ಹೈಕೋರ್ಟ್ ಕೆಲವೊಂದು ಹೇರಿಂಗ್ ಪಾಯಿಂಟ್ ನ, ಹೈಲೈಟೆಡ್ ಪಾಯಿಂಟ್ ನ ಹೇಳ್ಬೇಕು ಅಂತ ಅಂದ್ರೆ, ಬೈಕ್ ಟ್ಯಾಕ್ಸಿ ಬರೋದಾದ್ರೆ ಇದಕ್ಕೆ ಸ್ಟ್ಯಾಂಡ್ ಯಾವ ತರ ಮಾಡೋದು, ಇದನ್ನ ಯಾವ ತರ ಅಂದ್ರೆ ಈ ಮಾಡ್ಕೊಂಡು ಹೋಗ್ಬೇಕಲ್ಲ, ಒಂದು ಸ್ಟ್ಯಾಂಡ್ ಆಗಿರ್ಲಿ, ಅದಕ್ಕೊಂದು ರೂಲ್ಸ್ ಆಗಿರ್ಲಿ, ಒಂದು ರೆಗ್ಯುಲೇಷನ್ ಆಗಿರ್ಲಿ, ಎಲ್ಲೋ ಪ್ಲೇಟ್ ಅಲ್ಲಿ ಮಾಡ್ಬೇಕಾ, ಇವಾಗ 1988 ಏನಿದೆ ಮೋಟಾರ್ ಆಕ್ಟ್, ಅದರ ಅಡಿನಲ್ಲಿ ಯಾವ ತರ ಅಂದ್ರೆ ರೂಲ್ಸ್ ರೆಗ್ಯುಲೇಷನ್ ಗಳನ್ನ ಮಾಡ್ಕೊ ಬರ್ಬೇಕು, ಇದೆಲ್ಲ ಅಂತ ಅನ್ಬಿಟ್ಟು ಕೆಲವೊಂದು ಪಾಯಿಂಟ್ ಕೂಡ ಹೈಲೈಟ್ ಆಗಿದೆ. ಈ ತರ ಕೆಲವೊಂದು ಪಾಯಿಂಟ್ ಅಂದ್ರೆ, ವೈಟ್ ಬೋರ್ಡ್ ಅಲ್ಲಿ ಮಾಡ್ಬೋದಾ, ಇದಕ್ಕೆ ಎಲ್ಲೋ ಬೋರ್ಡ್ ಮಾಡ್ಬೇಕಾ, ಇಲ್ಲ ಅಂತ ಅಂದ್ರೆ ಇದಕ್ಕೊಂದು ಸ್ಟ್ಯಾಂಡ್ ಮಾಡ್ಬೇಕಾಗುತ್ತೆ, ಇದಕ್ಕೆ ಯಾವ ತರ ಅಂದ್ರೆ ತುಂಬಾ ಗೊಂದಲ ಇದೆ. ಆಯ್ತಾ? ಯಾಕಂದ್ರೆ ಇದು ಅಗ್ರಿಕೇಟರ್ ಅಲ್ಲೇ ಮಾಡ್ಕೊಂಡ್ ಬರ್ತಿರೋದ್ರಿಂದಾಗಿ ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲಿ ಏನೂ ಇಲ್ಲ. ಇದ್ರ ಜೊತೆಗೆ ಸರ್ಕಾರ ಕೂಡ ಅನುಮತಿ ನೀಡಿಲ್ಲ. ಹಂಗಾಗಿ ಈ ಕಂಪ್ನಿಗಳು, ಅಗ್ರಿಕೇಟರ್ ಕಂಪ್ನಿಯವರು ಏನಿದ್ದಾರೆ, ಅರ್ಜೆಂಟ್ ಮಾಡ್ಕೊಂಡು ವಿ ಆರ್ ಬ್ಯಾಕ್ ಅನ್ಕೊಂಡು ಪಾರ್ಸಲ್ ಅದು ಇದು ಡೈರೆಕ್ಟ್ ಅನ್ಕೊಂಡು ಇವರು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇದನ್ನ ಕೂಡ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ಕೋರ್ಟ್ ಅಲ್ಲಿ. ಇದ್ರ ಜೊತೆಗೆ ಕೆಲವೊಂದು ಪಾಯಿಂಟ್ ಕೂಡ ಇಟ್ಟಿರೋದೇನಂತ ಅಂದ್ರೆ, ಇವಾಗ ಕೋರ್ಟ್ ಆದೇಶನ ಈ ಅಗ್ರಿಕೇಟರ್ ಕಂಪ್ನಿಯವರು ಬಂದು ಪಾಲನೆ ಮಾಡಿಲ್ಲ. ಆಯ್ತಾ? ಕೋರ್ಟ್ ಅಲ್ಲಿ ಮಾಡಬಾರ್ದು ಅಂತ ಇದ್ರು ಕೂಡ ಇವರು ಮಾಡ್ಕೊಂಡ್ ಬಂದಿದ್ದಾರೆ, ಇವರು ಆಪ್ಷನ್ ಕೊಟ್ಟಿದ್ದಾರೆ ಅನ್ನೋದು ಕೂಡ, ಇದೆಲ್ಲ ವಾದ ವಿವಾದಗಳೆಲ್ಲ ನಡೆದಿದ್ದಾವೆ. ಇದಲ್ದೇನೆ 1.25 ಲಕ್ಷ ಅಷ್ಟು ಜನ ಬೆಂಗಳೂರು ವ್ಯಾಪ್ತಿನಲ್ಲೇ ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿನ ನಂಬ್ಕೊಂಡು ಜೀವನ ಮಾಡ್ತಿದ್ದಾರೆ. ರಾಜ್ಯದಂತ ಇಡೀ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ 6 ಲಕ್ಷಕ್ಕಿಂತ ಜಾಸ್ತಿ ಜನ ಬೈಕ್ ಟ್ಯಾಕ್ಸಿನ ನಂಬ್ಕೊಂಡೇ ಜೀವನ ಮಾಡ್ತಿದ್ದಾರೆ ಅನ್ನೋದು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸೊ ನೋಡ್ಬೇಕು, ಇದು ಮುಂದೂಡಿದ್ದಾರೆ. ಆಯ್ತಾ? ನೆಕ್ಸ್ಟ್ ಜಡ್ಜ್ಮೆಂಟ್ ಬಂದ್ಬಿಟ್ಟು ಮುಂದಕ್ಕೆ ಹಾಕಿದ್ದಾರೆ, ಅಂದ್ರೆ 15ನೇ ತಾರೀಕು ಅಕ್ಟೋಬರ್ಗೆ ಹಾಕಿದ್ದಾರೆ. ಸೊ ಅವಾಗ ಕೂಡ ನೋಡ್ಬೇಕಾಗುತ್ತೆ ಏನು ಅಂತ ಅನ್ಬಿಟ್ಟು. ಈಗ ಹೇಳಿರೋದು ಸದ್ಯಕ್ಕೆ, ಯಾಕಂದ್ರೆ ಇವ್ರುಗಳೆಲ್ಲ ಮಾಡಿರೋ ಅರ್ಜೆಂಟ್ಗೆ ಬಂದ್ಬಿಡ್ತು, ಬ್ಯಾಕ್ ಅನ್ಕೊಂಡು ಏನೆಲ್ಲ ಮಾಡಿದ್ರು ಈ ಅಗ್ರಿಕೇಟರ್ ಕಂಪ್ನಿಯವರು, ಇವ್ರಿಗೆ ಒಂಥರ ವಾಪಸ್ಸು ಹೊಡೆದಂಗ ಆಗೈತೆ. ಯಾಕೆ ಅಂತ ಅಂದ್ರೆ, 16ನೇ ತಾರೀಕು ಜೂನ್ ಅಲ್ಲಿ ಬಂದ್ಬಿಟ್ಟು ಕೋರ್ಟೆ ಹೇಳಿತ್ತು ಸ್ಟಾಪ್ ಮಾಡಿ ಅಂತ ಅನ್ಬಿಟ್ಟು. ಆಯ್ತಾ? ಇವ್ರು ಏನ್ ಮಾಡಿದ್ದಾರೆ, ಅರ್ಧಂಬರ್ಧ ಮಾಡ್ಕೊಂಡು ಹೆಂಗೋ ಎಳ್ಕೊಂಡು ಇವ್ರ ಬಿಸ್ನೆಸ್ ನಡಿಬೇಕಲ್ವಾ, ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ, ಇವರು ರೈಡರ್ ಗಳ ಜೊತೆ ಏನೋ ಚಲ್ಲಾಟ ಮಾಡಕ್ಕೆ, ಬೈಕ್ ಟ್ಯಾಕ್ಸಿ ಯಾರು ಓಡಿಸ್ತಾರೆ ಅವ್ರ ಜೊತೆ ಚಲ್ಲಾಟ ಆಡೋಕ್ಕೋಸ್ಕರ ಇವರು ಸ್ಟಾರ್ಟ್ ಮಾಡ್ಕೋಬಿಟ್ರು. ಬಟ್ ಅದೆಲ್ಲ ಇವತ್ತು ಕೋರ್ಟ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಎಲ್ಲ ಆಗಿದ ಮೇಲೆ ಬಂದಿರುವಂತಹ ಜಡ್ಜ್ಮೆಂಟ್ ಏನಪ್ಪಾ ಅಂತ ಅಂದ್ರೆ,
ಅದೇ ಕಂಟಿನ್ಯೂ, ಅಂದ್ರೆ ಜೂನ್ 16ನೇ ತಾರೀಕು ಏನು ಡಿಸಿಷನ್ ಆಗಿತ್ತು ಅದನ್ನೇ ಕಂಟಿನ್ಯೂ ಆಗಿದೆ. ಈಗ ನನ್ನ ಹತ್ರ ಕೇಳೋದಾದ್ರೆ ನೀವು ಕೇಳ್ಬೋದು ಮಾಡ್ಬೋದಾ ಮಾಡಂಗಿಲ್ವಾ ಅಂತ. ಅಂದ್ರೆ ನೀವೇ ಯೋಚನೆ ಮಾಡಿ, ಜೂನ್ 16ನೇ ತಾರೀಕು ಬ್ಯಾನ್ ಆಗಿತ್ತು, ಇವಾಗ ಮಾಡ್ಬೋದಾ ಅಂತ ಅಂದ್ರೆ ಹೀಗಿರೋದ್ರಿಂದ ನೀವೇನೇ ಯೋಚನೆ ಮಾಡ್ಬೇಕಾಗುತ್ತೆ. ಜೂನ್ 16ನೇ ತಾರೀಕಿಗೆ ಬ್ಯಾನ್ ಆಗಿದೆ ಅಂದ್ರೆ ಅದನ್ನೇ ಕಂಟಿನ್ಯೂ ಆಗ್ತಿರೋದು. ನೀವು ಮಾಡ್ಬೇಕಾ ಬಿಡ್ಬೇಕಾ ಅನ್ನೋದು ನನಗೆ ಗೊತ್ತಿಲ್ಲ. ಇವಾಗ ಆಪ್ಷನ್ ತೋರಿಸ್ತಿದೆ ಅಂತಂದ್ರೆ ಮಾಡ್ತಿದ್ದಾರೆ, ಆಪ್ಷನ್ ತೋರಿಸ್ತಿಲ್ಲ ಅಂತಂದ್ರೆ ಮಾಡ್ತಿಲ್ಲ. ಅದ್ರ ಜೊತೆಗೆ ಕೆಲವೊಂದು ಪಾಯಿಂಟ್ಸ್ ಹೇಳ್ಬಿಡ್ತೀನಿ. ಈಗ ಬಂದು ಸ್ವಲ್ಪ ಬೈಕ್ ಟ್ಯಾಕ್ಸಿನ ಬಂದು ಕಮ್ಮಿ ಮಾಡ್ತಿರೋದು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ಅಷ್ಟು ಗಾಡಿಗಳು ಓಡ್ತಾ ಇಲ್ಲ. ಯಾಕೆ ಓಡ್ತಾ ಇಲ್ಲ ಅಂತಂದ್ರೆ ಕೆಲವೊಂದು ಇಶ್ಯೂಸ್ ಆಗಿದೆ, ಕೆಲವೊಂದು ಪ್ರಾಬ್ಲಮ್ ಎಲ್ಲ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಆಯ್ತಾ. ಇದು ಬಿದ್ದೋಗಿದ್ದು, ಒಬ್ರು ಏನೋ ಕೋಮಾದಲ್ಲಿದ್ದಾರೆ ಅನ್ನೋದು, ಈ ತರ ಎಲ್ಲ ಬಂದ್ಬಿಟ್ಟು ಆಗಿದ್ಮೇಲೆ ಸ್ವಲ್ಪ ಕಮ್ಮಿ ಆದ್ರೆ, ಯಾಕಂದ್ರೆ ಭಯ ಆಗುತ್ತೆ. ಯಾಕಂದ್ರೆ ವೈಟ್ ಬೋರ್ಡ್ ಅಲ್ಲಿ ಇರೋದು ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತ ಅಂದ್ರೆ ಎಲ್ಲಿಗೆ ಹೋಗ್ಬೇಕು, ಇದಕ್ಕೆ ಯಾರು ಜವಾಬ್ದಾರಿ ಅನ್ನೋ ರೀಸನ್ಗೋಸ್ಕರನೇ. ಯಾಕಂತಂದ್ರೆ ನಾವು ಒಂದು ಕೆಲಸ ಮಾಡ್ತೀವಿ ಅಂತಂದ್ರೆ ಅದು ನಮ್ಗೆ ಫುಲ್ಲು ಕಾನ್ಫಿಡೆಂಟ್ ಇಂದಾನೆ ಡ್ಯೂಟಿ ಮಾಡ್ಬೇಕು. ಸುಮ್ನೆ ಕಳ್ಳನ್ ತರ ಹೋಗಿ ಏನೋ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಅಗ್ರಿಕೇಟರ್ ಕಂಪ್ನಿ ಮುಖಾಂತರವಾಗಿ ಅಂತ ನಾವು ಅವ್ರ ಯಾರ ಮೇಲೂ ಡಿಪೆಂಡ್ ಆಗಿ ನಾವು ಡ್ಯೂಟಿ ಮಾಡಿ ನಾವೇನಾದ್ರೂ ತಗ್ಲಾಕೊಂಡ್ರೆ, ನಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾಳೆ ದಿವಸ ಯಾರು ಬರ್ತಾರೆ, ನಮ್ಮ ಹಿಂದೆ ಯಾರು ನಿಂತ್ಕೊಂತಾರೆ. ನಾನು ಕೆಲವೊಂದು ವಿಡಿಯೋ ನೋಡಿದಾಗ ಈ ಅಗ್ರಿಕೇಟರ್ ಕಂಪ್ನಿಯವ್ರು ಬಂದು ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ, ಏನೇ ಆದ್ರೂ ಕೂಡ ಅದೆಲ್ಲ ನಿಮ್ದೇ ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳಿದ್ದಾರೆ. ಯಾಕಂತ ಅಂದ್ರೆ ನೀವು ಯೋಚನೆ ಮಾಡಿ, ಕಮರ್ಷಿಯಲ್ ಗಾಡಿ ಬಂದ್ಬಿಟ್ಟು ಕಮರ್ಷಿಯಲ್ ಪರ್ಪಸ್ ಇರುತ್ತೆ, ಅದಕ್ಕಂತಾನೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಅಂತ ಮಾಡಿರ್ತಾರೆ. ಇದು ಬಂದ್ಬಿಟ್ಟು ವೈಟ್ ಬೋರ್ಡ್ ಅಲ್ಲಿ ಮಾಡ್ತಿರೋದು, ಸ್ವಂತಕ್ಕೆ ಯೂಸ್ ಮಾಡ್ಬೇಕಿರುವಂತಹ ಗಾಡಿ, ಸರಿನಾ. ಹಾಗಾಗಿ ಇದರಲ್ಲಿ ನಾವು ಡ್ಯೂಟಿ ಮಾಡ್ತೀವಿ, ಬಾಡಿಗೆ ಮಾಡ್ತೀವಿ ಅಂತ ಅಂದ್ರೆ ಕಷ್ಟ ಇದೆ. ಏನಾದ್ರೂ ಒಂದು ಡಿಸಿಷನ್ ಬಂದ ಮೇಲೆ ಕೋರ್ಟ್ ಇಂದ ಈ ಸರ್ಕಾರ ಎಲ್ಲ ಡಿಸೈಡ್ ಮಾಡ್ಕೊಂಡು ಓಕೆ ಮಾಡಿದ್ರೆ, ಮುಂದಿನ ದಿನಗಳಲ್ಲಿ ಬಂದ್ರೆ ಅದಕ್ಕೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಕೂಡ ಬರುತ್ತೆ. ಇನ್ಶೂರೆನ್ಸ್ ಅಲ್ಲಾಗ್ಲಿ ಎಲ್ಲಾದ್ರಲ್ಲೂ ಕೂಡ ಕೆಲವೊಂದು ಚೇಂಜಸ್ ಬರುತ್ತೆ. ಈಗ ಏನಾದ್ರು ಸಪೋಸ್ ಏನಾದ್ರು ಹೆಚ್ಚು ಕಡಿಮೆ ಆಯ್ತು, ಇವರು ಅವ್ರಿಗೇನು ಇನ್ಶೂರೆನ್ಸ್ ಕಂಪ್ನಿಯವ್ರು ಇರ್ತಾರೆ, ಅವ್ರ ಸ್ಪಾಟಿಗೆ ಬಂತಾರೆ, ಮಾರ್ಜನ್ ಮಾಡ್ತಾರೆ, ಏನಕ್ಕಾಗಿದ್ದು, ಯಾವ ತರ ಆಗಿದ್ದು, ಯಾವ ವಿಷಯಕ್ಕಾಗಿದ್ದು, ಯಾಕೆ ಹೋಗ್ತಿದ್ರು, ಅವ್ರಿಗೆ ಸಂಬಂಧ ಏನು ಅನ್ನೋದು ಎಲ್ಲಾನು ಬಂದು ಲೆಕ್ಕ ಅವರು ಬರ್ಕೊಂತಾರೆ. ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಮಾಜರ್ ಮಾಡ್ಕೊಂಡೇನೆ ಇವರೆಲ್ಲ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂಡೇನೆ ನಿಮ್ಗೆ ಇನ್ಶೂರೆನ್ಸ್ ಕೊಡ್ಬೇಕೋ ಕೊಡಬಾರ್ದೋ ಅನ್ನೋದನ್ನ ಡಿಸಿಷನ್ ಮಾಡೋದು ಇನ್ಶೂರೆನ್ಸ್ ಕಂಪನಿಯವರು. ಎಲ್ಲ ಕರೆಕ್ಟ್ ಆಗಿದ್ರೇನೆ ಕೊಡೋದಿಲ್ಲ ಆಯ್ತಾ. ಎಷ್ಟು ನೆಗ್ಲಿಜೆನ್ಸಿ ಮಾಡ್ತಾರಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಈ ತರ ಇರೋದು. ಅದ್ರ ಜೊತೆಗೆ ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಿದ್ರಿ, ಬ್ರದರ್ ನಿಮ್ ಸಜೆಷನ್ ಏನು, ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ, ಇದಕ್ಕೊಂದು ಏನಾಗಿದೆ ಅಪ್ಡೇಟ್ ಹೇಳಿ ಅಂತ. ಅಪ್ಡೇಟ್ ಇದೇನ್ ಆಗಿರೋದು, ಅಂದ್ರೆ ಕಂಟಿನ್ಯೂ ಆಗಿದೆ, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಜೂನ್ 16ನೇ ತಾರೀಕುನೇ ಕಂಟಿನ್ಯೂ ಆಗಿದೆ. ಯಾಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪದೇ ಪದೇ ಸೇಮ್ ಕ್ವಶನ್ ಯಾಕೆ 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 ಅಂತ ಕೇಳ್ತಾರೆ. ಕೆಲವೊಬ್ರು ಅತಿ ಬುದ್ಧಿವಂತರಿರ್ತಾರೆ, ಹಂಗೆ ಹಿಂಗೆ ಮಾಡ್ಬಿಡ್ತೀವಿ ಅಂತ ಅನ್ಬಿಟ್ಟು ಹೆಚ್ಚು ಕಡಿಮೆ ಆದಾಗ ಯಾವನು ಬರೋದಿಲ್ಲ. ಆಸ್ ಪರ್ ನಾನು ನೋಡ್ದಂಗೆ ಈ ಬೈಕ್ ಟ್ಯಾಕ್ಸಿ ಯೂನಿಯನ್ಸ್ ಯಾರಿದ್ದಾರೆ, ನಾನ್ ನೋಡ್ದಂಗೆ, ನಾನ್ ಕೇಳ್ದಂಗೆ ಅವ್ರು ಯಾರು ಕೂಡ ಯಾರು ಆಕ್ಸಿಡೆಂಟ್ ಆಗಿದೆ, ಒಂದ್ 2-3 ಆಕ್ಸಿಡೆಂಟ್ ಆಗಿದೆ, ಅಲ್ಲಿ ಯಾರಿಗೂ ಕೂಡ ಹೋಗೋದಾಗಿರ್ಲಿ, ಅವ್ರಿಗೆ ಸ್ಪಂದಿಸೋದಾಗಿರ್ಲಿ ಯಾರು ಕೂಡ ಮಾಡಿಲ್ಲ ಅನ್ನೋದು ನನ್ ಕೇಳ್ಪಟ್ಟಿದ್ದೀನಿ ಆಯ್ತಾ. ಸೊ ಹಂಗಾಗಿ ನಾನು ಹೇಳ್ತಿರೋದು, ಈ ಅಸೋಸಿಯೇಷನ್ ಏನೋ ಮಾಡ್ಕೊಬಿಟ್ಟಿದ್ದಾರೆ, ಬಟ್ ಯಾಕೆ ಮುಂದೆ ಬರ್ತಿಲ್ಲ, ಅವ್ರಿಗೊಂದು ಲೈವ್ ಮಾಡೋದಾಗಿರ್ಲಿ, ಅದೇ ಏನಾದ್ರು ಬಂದು ನಮ್ಗೆಲ್ಲ ಕೊಟ್ಬಿಟ್ಟಿದ್ದಾರೆ, ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಅಂತ ಎಲ್ಲ ಬಂದು ವಿಡಿಯೋಗಳಲ್ಲೆಲ್ಲ ಹೇಳ್ತಾರೆ. ಬಟ್ ಏನಂತಂದ್ರೆ, ಇವಾಗ ಒಬ್ರಿಗೆ ಆಕ್ಸಿಡೆಂಟ್ ಆಗಿದೆ, ಅಲ್ಲಿ ಹೋಗಿ ಅವ್ರಿಗೆ ನೋಡೋದು, ಏನ್ ನಮ್ ಕೈಯಲ್ಲಿ ಆಗಿದ್ದು, ಎಲ್ಲರ ಹತ್ರ ಒಂದ್ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿ ಒಂದ್ ಸ್ವಲ್ಪ ಅವ್ರಿಗೊಂದು ಹೆಲ್ಪ್ ಆಗೋ ತರ, ಆ ತರ ಏನು ಮಾಡಿದ್ದು ನಾನು ವಿಡಿಯೋನು ನೋಡ್ಲಿಲ್ಲ, ಯಾರು ವಿಡಿಯೋ ಕೂಡ ಮಾಡಿ ಹಾಕಿದ್ದು ನಾನು ನೋಡಿಲ್ಲ, ಎಲ್ಲೂ ಕೇಳ್ಪಟ್ಟಿಲ್ಲ. ಈ ತರ ಅಸೋಸಿಯೇಷನ್ ನ ಕಟ್ಕೊಂಡು ಏನ್ ಮಾಡ್ತಾರಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಒಬ್ರಿಗೆ ಹೆಲ್ಪ್ ಮಾಡ್ಬೇಕಾಗುತ್ತೆ ಕಷ್ಟದಲ್ಲಿದ್ದಾಗ. ಯಾಕಂದ್ರೆ ಬಂದು ಒಂದು ಲೈವ್ ಮಾಡ್ಬಿಟ್ಟು ಈ ತರ ಬಂದಿದೀವಿ, ನಮ್ ಕೈಯಲ್ಲಿ ಆಗಿದ್ ನಾವ್ ಇಷ್ಟು ಹೆಲ್ಪ್ ಮಾಡ್ತಾ ಇದೀವಿ ಅಂತ ಅನ್ಬಿಟ್ಟು ಏನೋ ಒಂದು ಹೆಲ್ಪ್ ಮಾಡ್ಬೇಕಾಗುತ್ತೆ. ಈ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಏನಿದ್ದಾರೆ ಅವರು ಕೂಡ ಕೈ ಬಿಟ್ಬಿಟ್ಟಿದ್ದಾರೆ. ಬಂದು ಒಂದು ವಿಡಿಯೋ ಮಾಡ್ಬಿಟ್ಟು ಏನೋ ಒಂದು ಪರಿಹಾರನೋ ಒಂದು ಸಮಾಧಾನ ಏನೋ ಒಂದು ಹೇಳ್ಬೇಕಿತ್ತು, ಅವರು ಕೂಡ ಕೈ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಬೈಕ್ ಟ್ಯಾಕ್ಸಿ ನಡೆಸುವಂತಹ ಅಗ್ರಿಕೇಟರ್ ಕಂಪನಿಗಳು ಏನಿದ್ದಾರೆ ಅವರು ಕೂಡ ಇದಕ್ಕೆಲ್ಲ ನಮ್ಗೆ ಸಂಬಂಧ ಇಲ್ಲ, ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಸೊ ನೀವಾಯ್ತು ನಿಮ್ಗ್ ಬಿಟ್ಟಿದ್ದು ನಿಮ್ ಹಣೆ ಬರ ಅಂತ ಅಂದ್ಬಿಟ್ಟು ಅವರು ಕೂಡ ಕೈ ತೊಳ್ಕೊಂಡು ಅವ್ರ ಪಾಡಿಗೆ ಅವ್ರು ಇದ್ದಾರೆ, ಸರಿನಾ. ಇದೆಲ್ಲ ನೀವೇ ಯೋಚನೆ ಮಾಡ್ಬೇಕಿರೋದು. ನಾವ್ ಎಷ್ಟೇ ಬಂದು ಏನೇ ಬಡ್ಕೊಂಡ್ರು ಕೂಡ ಲಾಸ್ಟ್ ನಿರ್ಧಾರ ಮಾಡ್ಬೇಕಾಗಿರೋದು ನೀವೇನೆ. ಅದ್ರ ಜೊತೆಗೆ ಸ್ನೇಹಿತರೆ, ಇದಕ್ಕೆ ಈಗ ಕೆಲವೊಬ್ರೆಲ್ಲ ಹೇಳ್ತಿದ್ರು, ಏನ್ ಆಟೋದವರೆಲ್ಲ ಸೈಲೆಂಟ್ ಆಗ್ಬಿಟ್ರು, ಹಂಗಾಗ್ಬಿಟ್ರು ಹಿಂಗಾಗ್ಬಿಟ್ರು ಅಂತ ಅನ್ಬಿಟ್ಟು. ಇದಕ್ ಯಾಕಪ್ಪ ಸುಮ್ನೆ ಇದ್ದಾರೆ ಏನಕ್ಕೆ ಅಂತ ನನ್ಗೆ ಗೊತ್ತಿಲ್ಲ. ಹಂಗೆ ನಾನು ಅಸೋಸಿಯೇಷನ್ ಅಲ್ಲಿ ಇದ್ದೀನಿ, ಏನ್ ನಮ್ ಸಂಘಟನೆ ಇದೆ,
ಅಲ್ಲಿಂದ ನನಗೆ ಬಂದಿರೋಂಥ ಇನ್ಫಾರ್ಮೇಶನ್ ಪ್ರಕಾರ ಇವಾಗ ನಾವು ಕೋರ್ಟ್ಗೆ ವ್ಯಾಲ್ಯೂ ಮಾಡ್ತಾ ಇದ್ದೀವಿ. ಕೋರ್ಟ್ ಹೇಳಿದೆ ಯಾರಿಗೂ ಕೂಡ ರೋಡಲ್ಲಿ ಟ್ರಬಲ್ ಮಾಡೋದು ಇದೆಲ್ಲ ಮಾಡೋದು ಬೇಡ ಅಂತ ಅಂದ್ಬಿಟ್ಟು, ಆಯ್ತಾ. ಸೊ ಆ ರೀಸನ್ ಇಂದ ಯಾರು ಕೂಡ ಕೈಯಾರ ಹಾಕಕ್ ಹೋಗ್ಬೇಡಿ, ಯಾರಿಗೂ ಕೂಡ ಸುಮ್ಮನೆ ಬೈಯೋದಾಗಿರ್ಲಿ ಈ ತರ ಮಾಡಬೇಡಿ ಅಂತ ಹೇಳಿದ್ದಾರೆ. ತುಂಬಾ ಎಲ್ಲ ಆಲ್ಮೋಸ್ಟ್ ಸಂಘಟನೆಗಳಲ್ಲಿ ಈ ವಿಷಯನೆಲ್ಲ ತಿಳಿಸಿದ್ರಿಂದಾಗಿ ಈ ಯಾರು ಕೂಡ ಅಷ್ಟು ಬಂದು ರೋಡಲ್ಲಿ ಗಲಾಟೆ ಮಾಡೋದು ಈ ತರ ಏನು ಮಾಡ್ತಾ ಇಲ್ಲ, ಆಯ್ತಾ. ಸೊ ಇದ್ರ ಜೊತೆಗೇನೆ ಕೆಲವೊಂದು ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ, ಈಗ ಇದಕ್ಕೆ ಯಾವ ತರ ರೂಲ್ಸ್ ರೆಗ್ಯುಲೇಷನ್ ತರ್ತಾರೆ, ಅದಕ್ಕೆ ಕೋರ್ಟಲ್ಲಿ ಬರುವಂತದ್ದು ನಾವು ತಲೆ ಬಾಗ್ಲೇಬೇಕು. ಬಟ್ ಏನಂತಂದ್ರೆ ರೂಲ್ಸ್ ರೆಗ್ಯುಲೇಷನ್ ಮಾಡಿ ತಂದ್ರೆ ಓಕೆ ಅನ್ಸಿದ್ರೆ ಮಾತ್ರ ಓಕೆ, ಇಲ್ಲ ಅಂತ ಅಂದ್ರೆ ನಮ್ಮಲ್ಲಿ ಅಂದ್ರೆ ಕೆಲವೊಂದು ಆಟೋ ಸಂಘಟನೆಗಳಲ್ಲಿ ಬಂತಿರುವಂತಹ ಇನ್ಫಾರ್ಮೇಶನ್ ಏನಂತಂದ್ರೆ, ಮುಂದಿನ ದಿನಗಳಲ್ಲಿ ನಾವು ಕೂಡ ಉಗ್ರ ಹೋರಾಟಕ್ಕೆ ಹೋರಾಡ್ತೀವಿ ಅನ್ನೋ ರೀಸನ್ಗೆ ಅವರು ಕೂಡ ಸಿದ್ಧವಾಗಿದ್ದಾರೆ, ಆಯ್ತಾ. ಸೊ ಇವಾಗ ಏನ್ ಇದು ಕೋರ್ಟ್ ಇಂದ ಡಿಸಿಷನ್ ಬರಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿರೋದು. ಹಾಗೆ ಇದು ಒಂದೇ ದಿವಸಕ್ಕೆ ಬಂದ್ಬಿಡುತ್ತಾ ಅಂತ ಅಂದ್ರೆ ಅಷ್ಟು ಈಸಿ ಇಲ್ಲ, ಆಯ್ತಾ. ಯಾಕಂತ ಅಂದ್ರೆ ಇದಕ್ಕಿಂತ ಮುಂಚೆ ತುಂಬಾ ಆಟೋ ರಿಕ್ಷಾ ಯೂನಿಯನ್ಗಳಾಗಿರ್ಲಿ, ಆಟೋ ಡ್ರೈವರ್ಗಳಾಗಿರ್ಲಿ, ಇವರೆಲ್ಲರೂ ರೋಡ್ಗೆ ಬಂದು ಹೋರಾಡಿದ್ದಾರೆ. ಇದನ್ನೆಲ್ಲ ಕೂಡ ಕನ್ಸಿಡರ್ ಮಾಡುತ್ತೆ, ಸರ್ಕಾರನ ಕೂಡ ಕನ್ಸಿಡರ್ ಮಾಡುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಇಲ್ಲಾಂದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ, ಬೆಂಗಳೂರಲ್ಲಿ ಆಟೋ ರಿಕ್ಷಾ ಸ್ಟ್ರೈಕ್ ಎಲ್ಲ ಯಾವ ತರ ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಿಮ್ಗೂ ಕೂಡ ಇನ್ಫಾರ್ಮೇಶನ್ ಸಿಗುತ್ತೆ. ಇದು ಬಂದ್ಬಿಟ್ಟು ಗೌರ್ಮೆಂಟ್ ಅವ್ರಿಗೂ ಗೊತ್ತಿದೆ, ಆಯ್ತಾ. ಅದ್ರ ಜೊತೆಗೆ ಕೋರ್ಟಲ್ಲಿ ಕೂಡ ಗೊತ್ತಿರುತ್ತೆ. ಯಾಕಂದ್ರೆ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಹಾಲು ಹಾಕೋದು ಸರಿಯಲ್ಲ ಅನ್ನೋ ರೀಸನ್ಗೋಸ್ಕರ ಅವರು ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಒಂದು ಡಿಸಿಷನ್ ಕೊಡ್ಬೇಕು ಅಂದ್ರೆ ಸುಮ್ನೆ ನಾಳೆ ಓಡಿಸ್ಕೊಳ್ರಪ್ಪ ಹಿಂಗ್ ಮಾಡ್ಕೊಳ್ರಿ ಅಂತಂದ್ರೆ ಆಗೋದಿಲ್ಲ. ಈ ತರ ಎಲ್ಲ ಇರುತ್ತೆ ಸ್ನೇಹಿತರೆ. ಹೀಗಿರೋದ್ರಿಂದಾಗಿ ನೆಕ್ಸ್ಟ್ ಬರುವಂತಹ ಅಕ್ಟೋಬರ್ 15ನೇ ತಾರೀಕುವರೆಗೂ ವೆಯ್ಟ್ ಮಾಡಿ ನೋಡ್ಬೇಕಾಗುತ್ತೆ ಏನು ಡಿಸಿಷನ್ ಬರುತ್ತೆ ಅಂತ ಅನ್ಬಿಟ್ಟು. ಇಷ್ಟು ಈಸಿಯಾಗಿ ಬರುತ್ತೆ ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ, ಒಂದ್ ಸಣ್ಣ ಪುಟ್ಟ ಕೇಸ್ ಆಯ್ತು ಅಂತಂದ್ರೆ ವರ್ಷಾನ್ಗಂಟೆ ಹೊಂಟೋಯ್ತದೆ, ಆಯ್ತಾ. ವರ್ಷಾನ್ಗಂಟೆನೆ ಎಳ್ಕೊಂಡು ಅದಕ್ಕೆ ಬರೋಷ್ಟರಲ್ಲಿ 9 ವರ್ಷ 10 ವರ್ಷ ಆಗುತ್ತೆ. ಸೊ ಈ ಕೇಸ್ ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಮೋಸ್ಟ್ಲಿ 2017ಇಂದನೇ 18ಇಂದನೇ ಸ್ಟಾರ್ಟ್ ಆಗಿರೋಂಥದ್ದು. ಬೈಕ್ ಟ್ಯಾಕ್ಸಿ ಮತ್ತೆ ಇದು ಬರಬಾರ್ದು, ಇದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ ಇಲ್ಲದೆ ಬಂದಿರೋದು ಅಂತ ಅಂದ್ಬಿಟ್ಟು 2017-18ಇಂದನೇ ಸ್ಟಾರ್ಟ್ ಆಗಿರುವಂತಹ ಕೇಸು, ಆಯ್ತಾ. ಇಷ್ಟು ದಿನ ಮಾಡ್ಕೊಂಡ್ ಬರ್ತಿದ್ರು, ಎಷ್ಟೋ ಹೋರಾಟಗಳಾಗಿದೆ, ಎಷ್ಟೋ ಸ್ಟ್ರೈಕ್ಗಳಾಗಿದೆ ಅನ್ನೋದೆಲ್ಲ ನಿಮ್ಗೆಲ್ಲ ಗೊತ್ತಿದೆ. ನಾನು ಎಲ್ಲ ಬಿಡಿಸಿ ಹೇಳ್ಬೇಕು ಅಂತದ್ದು ಏನಿಲ್ಲ. ಸೊ ವೆಯ್ಟ್ ಮಾಡಿ ನೋಡೋಣ ಅಕ್ಟೋಬರ್ 15ನೇ ತಾರೀಕುವರೆಗೂ. ಇಲ್ಲಿಗೆ ಈ ವಿಡಿಯೋ ಕೂಡ ನಾನು ಮುಗಿಸ್ತೀನಿ. ನಿಮ್ಗೇನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ, ನಿಮ್ಗೇನಾದ್ರೂ ಇನ್ಫಾರ್ಮೇಶನ್ ಇತ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.